ಧರ್ಮಸ್ಥಳ ಮಂಜುನಾಥ. ಪ್ರಶ್ನೆ ಮಾಡಿದ್ರೆ ಓ ನೀ ಮಂಜುನಾಥನ್ ಪ್ರಶ್ನೆ ಮಾಡ್ತೀನಿ, ದೇವ್ರಿಗೆ ಅವಮಾನ ಮಾಡ್ತೀನಿ ಅಂತ ಹೇಳಿ ಜನಕ್ಕೆ ಅದೊಂದು ಹೆದರ್ಸ್ಬಿಡ್ತಾರೆ. ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದಾರೆ. ತೋರ್ಸೋದೇನು ಮೆಡಿಕಲ್ ಶಾಪ್, ನಮ್ದು ಸಂಘ, ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಮಾಡೋದೇನು ಲಿಕ್ಕರ್ ದಂಧೆ. ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ 20,000 ಸಂಘಗಳನ್ನ ನಿಲ್ಲಿಸಿದೀವಿ. RBI ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ. ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ, ಸಾಲ ಕಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಒಂದ್ ಮೂರ್ಪಡ ಇನ್ನೊಂದು ತಗೊಳ್ರಿ ಅಂತ ಹೇಳ್ತಾರೆ. ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ, ಏನ್ ಮಾಡ್ರೆ ನಿಮ್ಗೆ ಕೊಡೋದನ್ನೇ ಇಲ್ಲ. ಅವರೇ ಇಟ್ಕೋತಾರೆ. ಸತ್ರ ಏನ್ ಮಾಡ್ತಾರೆ, ಅವರೇ ತಗೋತಾರೆ, ಅವರೇ ಸಹಿ ಮಾಡಿ ಅವರೇ ತಗೋತಾರೆ. ನಿಮ್ಗೆ ಏನು ಸಿಗುದಿಲ್ಲ. ವಾರದ ಬಡ್ಡಿನೇ ಇಲ್ಲ ರೀ. ಇವ್ರೇನ್ ಹೇಳ್ತಾರೆ, ಒಂದ್ಸಗೆ ಸಂಘದಿಂದ ಕಲೆಕ್ಟ್ ಮಾಡ್ತೀವಿ ರೀ, ನಿಮ್ದು ಟ್ರಸ್ಟ್ ಅದು ಮೆಡಿಕಲ್ ಶಾಪ್ ಲೈಸೆನ್ಸ್ ರೀ, ಅದು ಔಷಧಿ ಮಾರಿ, ಅದರಿಂದ ಬಡ್ಡಿ ದಂಧೆ ಯಾಕೆ ಮಾಡ್ತೀರಿ? ನೀಚ ಕೆಲಸಕ್ಕೆ ಹೋಗಿ ಸಮೇತ ದುಡ್ಡು ಕಟ್ತಾ ಇದಾರೆ. ನಿಮ್ಮಲ್ಲಿ ಅದು ಒಂದು ಶಕ್ತಿ ಐತಿ, ಅದನ್ನ ನೀವು ಒಂದು ಅದನ್ನ ಬೆಳಕಿ ಎತ್ತಬೇಕು ಅಂತ. ಇರ್ಲಿ ಅಲ್ಲ, ಈಗ ನೀವು ಹೇಳೋದು ಮೀಟರ್ ಬಡ್ಡಿ ನಿಂದಿರಬೇಕು ಅಂತ ಹೇಳಿ ಅದು ಸಂಘ ಸರ್, ಸಂಘದಿಂದ. ಈಗ ನೋಡಿ ನಾನು ನೀವು ಹೇಳಿದ್ದು ಒಳ್ಳೇದಾಯ್ತು, ಪ್ರಶ್ನೆ ಕೇಳಿದ್ರು ಒಳ್ಳೇದಾಯ್ತು. ನಿಮ್ಮ ಪ್ರಕಾರ ನಿಂದಿರಬೇಕು ನಿಂದಿರಬಾರ್ದು? ನಿಲ್ಬೇಕು ಸರ್, 100% ನಿಂದಿರಬೇಕು, ಹೌದಲ್ಲ? ಇವ್ರು ಏನ್ ಮಾಡಿದಾರೆ ಅದನ್ನ, ಈ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ ವೈನ್ ಶಾಪ್ ನಡೆಸ್ತಾ ಇದ್ದಾರೆ. ತೋರ್ಸೋದೇನು ಮೆಡಿಕಲ್ ಶಾಪ್, ನಮ್ದು ಸಂಘ, ನಮ್ದು ಚಾರಿಟೇಬಲ್ ಟ್ರಸ್ಟ್ ಅಂತ ತೋರಿಸ್ತಾ ಇದ್ದಾರೆ. ಮಾಡೋದೇನು ಲಿಕ್ಕರ್ ದಂಧೆ. ಇದು ಯಾವಾಗ ನಿಲ್ತದೆ ಅಂತ ಹೇಳಿ ನಾವು ಆಲ್ರೆಡಿ ಇದನ್ನ ನಿಲ್ಸಿದೀವಿ. ಮಂಗಳೂರು ಮಲೆನಾಡು ಭಾಗದಲ್ಲಿ ಹತ್ತತ್ರ 20,000 ಸಂಘಗಳನ್ನ ನಿಲ್ಸಿದೀವಿ. ಹ್ಯಾಂಗೆ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜನಗಳು ಒಗ್ಗಟ್ಟಾಗ್ಬೇಕು. ಅಲ್ಲಿ ಆಯಾ ಜನಗಳು ಸಂಘದೊಳಗೆ 10 ಜನ ಇರ್ತಾರೆ. 10ರಲ್ಲಿ 2 ಜನ ಸಾಲ ಕಟ್ಟಲಿಲ್ಲ ಅಂದ್ರೆ 8 ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಕಟ್ಟರಲೇ ಇಲ್ಲ, ನನಗೆ ಸಾಲ ಸಿಗುದಿಲ್ಲ ಅಂತ ಹೇಳಿ. ಏನಾಗ್ತೈತೆ, ಇದು ದಿನ ಹೋದಂಗೆ ಅವ್ರಿಗೂ ಭಾರ ಆಗ್ತಾ ಐತೆ. ಆ ಗ್ರಾಮದವರು ಒಂದು ರೆಡಿ ಮಾಡಿಕೊಂಡು ಇಲ್ಲಿವರೆಗೆ ನಾನು ಎಷ್ಟು ಕಟ್ಟಿದ್ದೀನಿ ಕೊಡಪ್ಪ, ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡು ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡ್ಬೇಕು. ಇವ್ರು ಎಣ್ಣೆ ಚೀಟಿ ಬರ್ದು ಕೊಟ್ರೆ ಆಗುದಿಲ್ಲ, ಉದ್ರಿ ಚೀಟಿ ಬರ್ಕೊಟ್ರೆ ಆಗುದಿಲ್ಲ. ಅವ್ರು ಹೇಳಿ ಇಷ್ಟು ವಾರ ನಾನು ಕಟ್ಟಿದ್ದೀನಲ್ಲಪ್ಪ ತಂದು ಕೊಡಿ ಅಂತ ಕೇಳಿ ನಿಮ್ಮ ಹತ್ರ ಬರೋದನ್ನ ಇಲ್ಲ ಅವರು. ಆ ನಂತರ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ಬೇಕು. ನಾವು ಅದಕ್ಕೆ ಒಂದು ಟೀಮೇ ಇದೆ ನಮ್ದು, ಜಯಂತ್ ಟಿ ಅಂತ ಹೇಳಿ, ಆ ನಂತರ ರವೀಂದ್ರ ಶೆಟ್ಟಿ ಅಂತ ಹೇಳಿ, ಮತ್ತೆ ಶೈಲಜಾ ಅಂತ ಹೇಳಿ ಮೊದಲೇ ಮಹಿಳೆಯವರು ರಾಜ್ಯದಲ್ಲಿ ಸಂಘದ ಬಡ್ಡಿ ದಂಧೆಯನ್ನ ನಿಲ್ಸದಂತ ಮೊದಲೇ ದುರ್ಗಾಶಕ್ತಿ ಅನ್ನೋ ಸಂಘದಲ್ಲಿ ನಿಲ್ಸಿದ್ರು. ಇಲ್ಲಿ ಗ್ರಾಮಗಳು ಒಟ್ಟಾಗಬೇಕು, ಗ್ರಾಮಸ್ಥರು ಒಟ್ಟಾಗಬೇಕು. ಹೋಗಿ ಅವ್ರ ಮನೆ ಮುಂದೆ ಇದ್ಕೊಂಡು ನೀನು ಬಡ್ಡಿ ಕಟ್ಟು, RBI ನಿಯಮದ ಪ್ರಕಾರ ಅದು ಇಲ್ಲ ರೀ. ಅದು RBI ನಿಯಮದ ಪ್ರಕಾರ ವಾರದ ಬಡ್ಡಿ ಅನ್ನೋದೇ ಇಲ್ಲ. ಮುಂಚೆ ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲಾ ಸ್ಟೇಷನ್ಗೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ನನಗೆ ಯಾವ ಭಯನೂ ಇಲ್ಲ. ಸ್ಟೇಷನ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಸ್ಟೇಷನ್ಗಳಿಗೆ ಮಂತ್ಲಿ ಫಿಕ್ಸ್ ಮಾಡ್ತಾ ಇದ್ದಾರೆ. ಹಿಂದೆ ಲಿಕ್ಕರು, ಇಸ್ಪೇಟು, ಆ ಲಾಟ್ರಿದವರು ಮಂತ್ಲಿ ಫಿಕ್ಸ್ ಮಾಡ್ತಿದ್ರು ಪೊಲೀಸ್ ಸ್ಟೇಷನ್ಗೆ. ಈಗ ಇವ್ರು ಬಡ್ಡಿ ದಂಧೆ ಮಾಡೋರು, ಇವ್ರ ಸಂಘದವ್ರು ಏನ್ ಮಾಡಿದ್ದಾರೆ, ಒಂದು ಸ್ಟೇಷನ್ಗೆ ತಿಂಗಳ 10, 20, 50 ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ. ಇದು ಕೂಡ ನಿಮಗೆ ಮಾಹಿತಿ ಇರಲಿ ಎಲ್ಲರಿಗೂ. ಪೊಲೀಸರು ಬಡ್ಡಿ ದಂಧೆ ಮಾಡುವಂತ ಏಜೆಂಟ್ರಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ ಪೊಲೀಸರು ದುಡ್ಡು ವಸೂಲಿ ಮಾಡ್ರಿ, ಸಾಲ ಕಟ್ರಿ ಅಂತ ಹೇಳೋ ಅಧಿಕಾರ ಪೊಲೀಸರಿಗಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ. ಇದು ಜನಸಾಮಾನ್ಯರಿಗೆ ಗೊತ್ತಿರಬೇಕಾಗ್ತದೆ. ಜನಕ್ಕೂ ಅರ್ಥ ಮಾಡ್ಕೋಬೇಕು. ಸಾಲ ಸಿಗ್ತೈತೆ ತಗೊಳ್ರಿ. ಎದಕ್ಕೆ? ಬರ್ತ್ಡೇ ಪಾರ್ಟಿ ಮಾಡಕ್ ಸಾಲ ತಗೋತಾರೆ, ರಮ್ಮಿ ಆಟ ಆಡಕ್ ಸಾಲ ತಗೋತಾರೆ, ಕ್ರಿಕೆಟ್ ಬೆಟ್ಟಿಂಗ್ ಸಾಲ ತಗೋತಾರೆ. ಹಳೆ ಮೊಬೈಲ್ ಐತೆ 5,000 ರೂಪಾಯಿ ಬೇಡ, ಸ್ಯಾಮ್ಸಂಗ್ ಹೊಸದು ಬೇಕು 30,000 ರೂಪಾಯಿ ಅಂದ್ರೆ ಸಾಲ ತಗೋತಾರೆ. ಸಾಲ ತಗೊಳ್ಳೋದು ಕೂಡ ನಿಲ್ಲಿಸಬೇಕು. ಬ್ಯಾಂಕ್ನವ್ರು ನೋಡ್ರಿ ಸರ್, ಬ್ಯಾಂಕ್ನವ್ರು ಕೊಟ್ರೆ ಯಾರು ಬರಬೇಕು? RBI ನಿಯಮ ಇದೆ, ನಾನು ಓದಿ ಹೇಳಿದ್ದೀನಿ ಅದನ್ನ. ಬ್ಯಾಂಕ್ನವ್ರು ಕೊಟ್ರೆ ಇವ್ರು ಏಜೆಂಟ್ರು ಬರ್ತಾರಲ್ಲ, ಇವ್ರ ಏಜೆಂಟ್ರಿಗೂ ಕೂಡ ಬ್ಯಾಂಕ್ನವರು ಸೀಲ್ ಹಾಕಿ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಟು ಕಳಿಸ್ಬೇಕು. ಬ್ಯಾಂಕ್ನವರೇ ಕೇಳಬೇಕು ಅದನ್ನ, ಇವ್ರು ಕೇಳೋ ಹಂಗಿಲ್ಲ. ಇವ್ರು ಹೇಳ್ತಾರೆ ನಾವು ಸಂಘದಿಂದ ನಾವು ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಹೇಳತ್ ನಾನು, ಸಂಘ ಮೆಡಿಕಲ್ ಶಾಪ್ ಲೈಸೆನ್ಸ್, ಬಡ್ಡಿ ವ್ಯವಹಾರ ಏನಿದೆ ಲಿಕ್ಕರ್ ಶಾಪ್. ಇವ್ರು ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ, ಆ ಮೆಡಿಕಲ್ ಶಾಪ್ ಹೆಸರೇನು, ಶ್ರೀ ಧರ್ಮಸ್ಥಳ ಮಂಜುನಾಥ. ಪ್ರಶ್ನೆ ಮಾಡಿದ್ರೆ ಓ ನೀ ಮಂಜುನಾಥನ್ ಪ್ರಶ್ನೆ ಮಾಡ್ತೀನಿ, ದೇವ್ರಿಗೆ ಅವಮಾನ ಮಾಡ್ತೀನಿ ಅಂತ ಹೇಳಿ ಜನಕ್ಕೆ ಅದೊಂದು ಹೆದರ್ಸ್ಬಿಡ್ತಾರೆ. ಪ್ರಶ್ನೆ ಮಾಡಿದ್ರೆ ಏನಂತಾರೆ, ನೀ ದೇವಸ್ಥಾನಕ್ಕೆ ಅವಮಾನ ಮಾಡ್ತೀನಿ, ದೇವ್ರು ನಿನಗೆ ಇದ್ರ ಮಾಡ್ತಾರೆ ಅಂತೇಳಿ. ಅದ್ರ ಒಂದು ತಿಳ್ಕೊಳ್ಳಿ,
12 ವರ್ಷದಿಂದ ಏನು ಹೋರಾಟ ನಡೆದಿದೆಯಲ್ಲ, ಆ ಹೋರಾಟದಿಂದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ನಮ್ಮ ಜೊತೆಗಿದ್ದಾರೆ, ನಮ್ಮ ಬೆಂಬಲಿಸಿದ್ದಾರೆ. ಈ ಮೂಢನಂಬಿಕೆಗಳನ್ನ ದಯವಿಟ್ಟು ಇದನ್ನ ಮಾಡಿ, ಯಾವ ಕಾರಣಕ್ಕೂ ಕಟ್ಟಬೇಡಿ. ಯಾಕಂದ್ರೆ ಆಲ್ರೆಡಿ ನಾನು ಹೇಳ್ತಾ ಇದ್ದೀನಿ, ದಾಖಲೆ ಮುಖಾಂತರ ಹೇಳ್ತಾ ಇದ್ದೀನಿ, ಕಟ್ ಆಗಿದೆ. ಒಂದ್ ಮೂರ್ಕೊಳ್ಳೋ ಇನ್ನೊಂದು ತಗೊಳ್ರಿ ಅಂತ ಹೇಳ್ತಾರೆ. ಆ ನಂತರ ಇನ್ಶೂರೆನ್ಸ್ ತಗೊಳ್ಳೇಬೇಕು. ಇನ್ಶೂರೆನ್ಸ್ ನೀವು ಮಾಡಿದ್ರೆ ಬಾಂಡ್ ಪೇಪರ್ ನಿಮ್ಮ ಹತ್ರ ಇರ್ಬೇಕಲ್ಲ ಯಜಮಾನ್ರೆ, ನಿಮ್ಗೆ ಕೊಡೋದನ್ನೇ ಇಲ್ಲ. ಅವರೇ ಇಟ್ಕೋತಾರೆ, ಸತ್ರ ಏನ್ ಮಾಡ್ತಾರೆ, ಅವರೇ ತಗೋತಾರೆ, ಅವರೇ ಸಹಿ ಮಾಡಿ ಅವರೇ ತಗೋತಾರೆ, ನಿಮ್ಗೆ ಏನು ಸಿಗುದಿಲ್ಲ. ಇಂಥ ಒಂದು ವ್ಯವಸ್ಥೆ ಇದೆ. ಇದಕ್ಕೊಂದು ದೊಡ್ಡ ಮಟ್ಟದ ಹೋರಾಟ ಆಗಬೇಕು. ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸರ್, ನೀವು ಮತ್ತೆ ಆಗ್ತಾ ಇದ್ದೀರಾ? ಇಲ್ಲ, ರೆಗ್ಯುಲರ್ ಆಗಿ ಮತ್ತೆ ಕೊಟ್ಟು ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೇನೆ. ಮತ್ತೆ ಅದ್ರ ಸಲುವಾಗಿನೇ ನಾನು ಮತ್ತೆ ಈಗ ಹೇಳ್ತಾ ಇದ್ದೇನೆ. ಯೋಜನೆ ಬಗ್ಗೆನೇ ಕೊಟ್ಟಿದ್ರಿ, ಹಾ. ಆದ್ರೆ ಯಾಕೆ ನಿಲ್ಸಿದ್ರು ಅಂತ, ಅದನ್ನು ಮುಂದುವರಿಸಬಹುದು, ಏನ್ ಮಾಡ್ತೀರಾ ಅಂತ? ಮುಂದುವರಿಸ್ತಾ ಇದ್ದೀವಿ ಆಲ್ರೆಡಿ ಸರ್. ಈಗ ಎಷ್ಟು 20,000 ಸಂಘಗಳನ್ನ ನಾವು ನಿಲ್ಸಿದೀವಿ. ಬಟ್ಟಿ ದಂಧೆನ ನಿಲ್ಸಿದೀವಿ. ಧರ್ಮಸ್ಥಳ ಸಂಘದ್ದು ಮಲೆನಾಡು ಮತ್ತೆ ಕರಾವಳಿ ಪ್ರದೇಶದಲ್ಲಿ ಸಂಪೂರ್ಣವಾಗಿ ನಿಂತು ಹೋಗಿದೆ. ಈ ಭಾಗದಲ್ಲಿ ಜನಕ್ಕೆ ಏನಂತ ಹೇಳಿದ್ರೆ, ನಾವು ದೇವ್ರು ನಂಬ್ತೀವಪ್ಪ ನಾವು. ಇದೇನೋ ಅಯ್ಯೋ ಧರ್ಮಸ್ಥಳದವರು ಏನೋ ಆಗ್ಬಿಡ್ತೈತೆ ಅಂತ ಹಂಗಿಲ್ಲ. ಬ್ಯಾಂಕ್ನವ್ರು ಕೊಟ್ರೆ ನೀವು ಯಾಕೆ ಹೆದರ್ತೀರಿ? ನಿಲ್ಲಿಸ್ಬಿಡ್ರಿ ಅದನ್ನ. ಪಾಸ್ಬುಕ್ ಕೇಳಿ ಬ್ಯಾಂಕ್ನವ್ರಿಗೆ ಹೇಳ್ರಿ, ಒಂದು ರಿಟರ್ನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಎಷ್ಟೆಷ್ಟಾಗಿದೆ ಅಂತ ಹೇಳ್ಬೇಕು ಅವ್ರು. ನೀವೇನೋ ಒಂದು 50,000 ತಗೊಂಡ್ವಿ ಅಂತ ಹೇಳಿ ಜೀವನ ಪೂರ್ತಿ ಅವ್ರು ಜೀತ ಮಾಡ್ತೀರಾ? ಅವ್ರು ಇಷ್ಟೇ, ಅವ್ರ ಸತ್ತ ಮೇಲೆ ಅವ್ರ ಮಕ್ಕಳಿಗೂ ಕಟ್ರಿ ಅಂತ ಹೇಳ್ತಾರೆ ಅವ್ರು. ಅದ್ರ ಹಿಂದೆ ಜೀತ ಪದ್ಧತಿ ಇತ್ತು. ನಮ್ಮ ತಂದೆನೂ ಕೂಡ ಜೀತ ಮಾಡ್ತಿದ್ರು. ಜೀತ ಪದ್ಧತಿ ನಿರ್ಮೂಲನೆಗೋಸ್ಕರ ಎಷ್ಟು ಚಳವಳಿ ನಡೆದು. ಈಗ ಏನಾಗೈತಿ, ನೀವು ಒಂದು 50,000 ರೂಪಾಯಿ ತಗೊಂಡ್ರಪ್ಪ, ಜೀವನ ಪರ್ಯಂತ ಅವ್ರು ಜೀತ ಮಾಡ್ಕೊಂತ ಹೋಗ್ಬೇಕು. ನೀವಾಗಲೇ ನಿಮ್ಮ ಮಕ್ಕಳು ಮಾಡ್ಕೊಂತಾನೆ ಇರ್ಬೇಕು. ಅಲ್ಲ, ಜಗಳಾಡಿ ಬೈತಾ ಇರ್ತಾರೆ. ನಮ್ಮ ಕಾಂಟ್ಯಾಕ್ಟ್ ಅಂದ್ರೆ ಬೈತಿರ್ತಾರೆ, ಮಟ್ಟಣ್ಣವ್ರು ಹಂಗ ಹಿಂಗ ಅಂತ ಹೇಳಿ ಬೈತಾ ಇರ್ತಾರೆ. ಬೈಲಿ, ಅದಕ್ಕೆ ನಾನು ಹೇಳಿದೆ, ಬೇಕಾದಷ್ಟು ಬೈಲಿ, ನಾವು ಮಾತ್ರ ಸುಮ್ಮನೆ ಆಗುದಿಲ್ಲ. ಧನ್ಯವಾದ. ಅವರೇ ಹೇಳಿದಾರಲ್ಲ ಸರ್, ಅವರೇ ಹೇಳಿದಾರಲ್ಲ, ಬ್ಯಾಂಕ್ನವ್ರು ಅಂದ್ರೆ ಬ್ಯಾಂಕ್ನವ್ರು ಬಂದು ಕೇಳಂತ ಹೇಳಿದ್ರು. ಅದು ಸಲುವಾಗಿ ಗೌರ್ಮೆಂಟ್ ಕಡೆಯಿಂದ ಪುರಸಭೆಗಳಿಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಒಂದು ಗೌರ್ಮೆಂಟ್ ಸರ್ಕಾರದಿಂದಲೇ ಕೊಟ್ಟಿದೆ. ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡಿ ಗೌರ್ಮೆಂಟ್ ಲೋನ್ ಕೊಡಬೇಕು. 10 ಜನ ಕತ್ರ 50,000, ಅವ್ರಿಗೆ 5,000, ಅದ್ರಾಗೆ ಗೌರ್ಮೆಂಟ್ ಕಡೆಯನ್ನೇ ಕೊಡ್ತಾ ಇದೆ. ಅಂದ್ರೆ ನಾವು ಹೋಗ್ತಾ ಇಲ್ಲ. ಕರೆಕ್ಟ್, ಬಹಳ ಕರೆಕ್ಟ್ ಇದೆ. ನಾವು ಹೋಗ್ತಾ ಇಲ್ಲ. ಈಗ ನಾವು ಬ್ಯಾಂಕ್ನವ್ರು ಅಂದ ತಕ್ಷಣ ಲೋನ್ ಬೇಕಂದ್ರೆ ಬ್ಯಾಂಕಿಗೆ ಬರೋದಲ್ಲ. ಅದು ಗೌರ್ಮೆಂಟ್ ಇಂದ ನಮ್ಗೆ ಸವಲತ್ತಿದೆ. ಗೌರ್ಮೆಂಟ್ ಇಂದ ಸವಲತ್ತಿದೆ, ಅದನ್ನ ತಿಳ್ಕೊಳಲ್ಲ. ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪುರಸಭೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಹಾಕಿರ್ತಾರೆ. ಅಲ್ಲಿ ಹೋಗಿ ನೋಡ್ಬೇಕು ನಾವು, ಈ ತರ ಇದೆ ಲೋನ್ ಫೆಸಿಲಿಟಿ ಸೆಂಟರ್. ಇಂಥ ಸಣ್ಣ ಸಣ್ಣ ಸಂಘಗಳನ್ನ ನಿರ್ಮೂಲನೆ ತೆಗಿಬೇಕಂತೇನೆ ಗೌರ್ಮೆಂಟ್ ನಿರ್ಧಾರ ಮಾಡಿ ಈ ತರ ಕೊಡಬೇಕು. ಆ ತರ ಬರೀ 7% ಅಂದ್ರೆ 40 ಪೈಸೆ 45 ಪೈಸೆ ಒಳಗಡೆ ಕೊಡಬೇಕು. ಕಾರ್ಮಿಕರುಗಳಿಗೆ, ದುಡಿಯುವಂತ ಕೂಲಿ ಕಾರ್ಮಿಕರಿಗೆ ಕೊಡ್ಬೇಕಂತಾನೆ. ಆಮೇಲೆ BC ಇವ್ರೇನ್ ಕೊಡ್ತಾ ಇದಾರಲ್ಲ, ನೀವು ಕೂಡ BC ಏಜೆಂಟ್ ಆಗ್ಬಹುದು, ರಿಟೈರ್ಡ್ ಟೀಚರ್ ಆಗ್ಬಹುದು, ಪಿಗ್ಮಿ ಕಲೆಕ್ಟರ್ ಆಗ್ಬಹುದು, ರಿಟೈರ್ಡ್ ಸ್ಕೂಲ್ ಟೀಚರ್, ಗವರ್ಮೆಂಟ್ ಎಂಪ್ಲಾಯಿ, ಬ್ಯಾಂಕ್ ಎಂಪ್ಲಾಯಿ, ಆನಂತರ 10ನೇ ಪಾಸ್ ಆದಂತ ಯುವಕರು, ನೀವು ಕೂಡ ಬ್ಯಾಂಕಿನ ಸಾಲ ಕೊಡಿಸುವಂತ ಏಜೆಂಟ್ ಆಗಬಹುದು. ಈ ಧರ್ಮಾಧಿಕಾರಿಗಳೇ ಅಲ್ಲ, ಅವ್ರಿಷ್ಟೇ ಅಲ್ಲ, ನಿಮಗೂ ಕೂಡ ಇದೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದಾರೆ, ಎಲ್ಲಾ ಬ್ಯಾಂಕಿಗಳಿಗೆ ಹೇಳ್ಬಿಟ್ಟಾರ, ನಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಕೊಡ್ಬೇಡ್ರಿ ಅಂತ ಹೇಳಿ. ಜಾಲಿಕಂಟಿ ಇದ್ದಂಗೆ ಊರೊಳಗೆ ಜಾಲಿಕಂಟಿ ಬೆಳೆಸ್ಕೊಂಡು ಕುಂತಿದ್ರಿ ನೀವು. ಎಲ್ಲೆಲ್ಲಿ ಜಾಲಿಕಂಟಿ ಇರ್ತದೆ ಅಲ್ಲಿ ಬೇರೆ ಫಸಲು ಬರಾಕ್ ಇವ್ರು ಬಿಡೋದನ್ನೇ ಇಲ್ಲ. ಜಾಲಿಕಂಟಿ ಮೊದಲು ಕತ್ತರಿಸಿ ಹಾಕ್ರಿ ಅದನ್ನ. ಜಾಲಿಕಂಟಿ ಉಪಯೋಗ ಯಾವಾಗ ಆಕೈತಿ, ಅದು ಕತ್ತರಿಸಿದ ಬಳಕ ಅದನ್ನ ಇಡ್ಲಿ ಮಾಡಕ್ ತಗೋತಾರ ಅದನ್ನ. ಅದು ಇದ್ದಾಗ ಯಾರಿಗೂ ಉಪಯೋಗ ಆಗೋದಿಲ್ಲ. ಜಾಲಿಕಂಟಿ ಬೆಳೆಸ್ತಾ ಇದ್ದೀರಿ ನೀವು, ಧರ್ಮಸ್ಥಳದ ಸಂಘದನ್ನ ಬೆಳೆಸಿದ್ರೆ ಜಾಲಿಕಂಟಿ ಬೆಳೆಸ್ತಾ ಇದ್ದೀರಿ. ನೀವು ಆಗ್ಬೋದು, ಯುವಕರಿಗೆ ಒಂದು ಪಾರ್ಟ್ ಟೈಮ್ ಜಾಬ್ ಅದು. ಆನಂತರ ವಾರದ ಬಡ್ಡಿ ನೀವು ನೋಡಿ ಎಲ್ಲೂ ಇಲ್ಲ. ಯಾವ ಬ್ಯಾಂಕ್ ನಲ್ಲಿ ನೀವು ಹೇಳ್ಬಿಡ್ರಪ್ಪ ವಾರದ ಬಡ್ಡಿ ಐತೆ ಅಂತ ಹೇಳಿ ಕೇಳಿ ನೋಡ್ರಿ ಬ್ಯಾಂಕಿಗೆ. RTI ನಿಂತ್ರ ಹಾಕಿ ಕೇಳಿದ್ವಿ ಬ್ಯಾಂಕಿಗೆ, ವಾರದ ಬಡ್ಡಿನೇ ಇಲ್ಲ ರೀ. ಇವ್ರು ಏನ್ ಹೇಳ್ತಾರೆ, ಒಂದ್ಸಗೆ ಸಂಘದಿಂದ ಕಲೆಕ್ಟ್ ಮಾಡ್ತೀವಿ ರೀ, ನಿಮ್ದು ಟ್ರಸ್ಟ್ ಅದು, ಮೆಡಿಕಲ್ ಶಾಪ್ ಲೈಸೆನ್ಸ್ ರೀ, ಅದು ಔಷಧಿ ಮಾರಿ, ಅದರಿಂದ ಬಡ್ಡಿ ದಂಧೆ ಯಾಕೆ ಮಾಡ್ತೀರಿ? BC ಏಜೆಂಟ್ ನೀವು ಆಗ್ಬೋದು, ಯಾರು ಬೇಕಾದ್ರೂ BC ಏಜೆಂಟ್ ಆಗ್ಬಹುದು. ಅವರೇ MLA MP-ಗಳು ಮಿನಿಸ್ಟರ್ಗಳಿಗೆ ಅಲ್ಲ, ಅದು ಯುವಕರಿಗೆ ಕೆಲಸ ಸಿಗಲಿ ಅಂತ ಬ್ಯಾಂಕ್ನವರು ಮಾಡಿದಂತ ಅದ್ಭುತ ಯೋಜನೆ. ಇವ್ರು ಬೇರೆ ಯಾರಿಗೂ ಮಾಡಕ್ ಬಿಡ್ತಾ ಇಲ್ಲ, ಯಾರಿಗೂ ಮಾಡಕ್ ಬಿಡ್ತಾ ಇಲ್ಲ. ಇದು ಇನ್ನೂ ಸಾಕಷ್ಟಿದೆ. ಆಮೇಲೆ ಚರ್ಚೆ ಮಾಡೋಣ, ಬೇರೆಯವ್ರು ಮಾತಾಡೋರಿದ್ದಾರೆ, ಮಾತಾಡೋಣ.